ಫಸ್ಟ್ ಕನ್ನಡ ನೋಡ್ತಾ ಇರೋರಿಗೆಲ್ಲ ಶರಣುಗಳು. ಏನು ಟೂರ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಒಂದು ಟೂರ್ ಹೊಡ್ಕೊಂಡು ಬಂದರು, ನೀಟ್ ವಿಚಾರನ ಮರೆಸೋದಕ್ಕೋಸ್ಕರ ನೀಟ್ ಮಾತ್ರ ಅಲ್ಲ, ಈ ಬೆಲೆ ಏರಿಕೆ ವಿಚಾರನೂ ಕೂಡ ಮರೆಸಬೇಕಾಗಿತ್ತು. ಒಂದೊಂದೇ ಚೂರನ್ನ ರೇಟನ್ನು ಜಾಸ್ತಿ ಮಾಡ್ತಾ ಡೀಸಲ್ಲು ಪೆಟ್ರೋಲ್ದು ಈಗ ಅದು 110ರ ಗಡಿ ದಾಟ್ಬಿಟ್ಟಿದೆ. ಇವಾಗ ಏನಂತ ಹೇಳ್ತಾ ಇದ್ದಾರೆ ಅಂದರೆ ಕಚ್ಚಾ ತೈಲದ ಬೆಲೆ ಕಡಿಮೆ ಆಗಿದೆ, ಹಾಗಾಗಿ ಇನ್ನು ಮುಂದಕ್ಕೆ ಏರಿಕೆ ಆಗಲ್ಲ ಅಂದರೆ ಜನರನ್ನ ತಣ್ಣಗೆ ಮಾಡಿಬಿಡೋಕ್ಕೆ ಈ ನೆರೆಟಿವ್ಗಳನ್ನ ಕಟ್ತಾ ಹೋಗ್ತಾರೆ. ಮಾಧ್ಯಮಗಳಿಗೆ ಸಾಕಷ್ಟು ಬಿಸ್ಕೆಟ್ಗಳನ್ನ ಹಾಕಿದ್ದಾರೆ. ಮಾಧ್ಯಮ ಅಂದ ತಕ್ಷಣ ಎಲ್ಲ ಮಾಧ್ಯಮ ಅಲ್ಲ, ಏನು ಈ ಜನಿವಾರದ ಮಾಧ್ಯಮ ಇದೆ, ಕುತಂತ್ರ ಸಂಸ್ಕೃತದವರ ಮಾಧ್ಯಮ ಇದೆ, ಕನ್ನಡದ ಹೆಸರಲ್ಲಿ ಇವತ್ತು ಮೇನ್ ಸ್ಟ್ರೀಮ್ ಮಾಧ್ಯಮ ಅಂತ ಇರೋವೆಲ್ಲವೂ ಕೂಡ ಕುತಂತ್ರ ಸಂಸ್ಕೃತದವ್ರದ್ದು. ಈ ಮಾಧ್ಯಮಗಳು ಇವರು ಅಕೌಂಟಬಿಲಿಟಿನ ಕೇಳೋದೇ ಇಲ್ಲ. ಒಂದಷ್ಟು ಹೊರ್ಚಾಟ ಕಿರ್ಚಾಟ ಮಾಡಿಬಿಡೋದು, ಅವ್ರಿಗೆ ಪೇಮೆಂಟ್ ಬಂದ ತಕ್ಷಣ ಮತ್ತೆ ಇವ್ರಿಗೆ ಬಕೀಟು ಬೋಸಿ ಕೊಪ್ಪರಿಕೆನ ಹಿಡಿಯೋದಕ್ಕೆ ಶುರು ಮಾಡುವಂಥದ್ದನ್ನು ಮಾಡ್ತಾರೆ. ಅದಕ್ಕೆ ಎರಡು ವಿಚಾರ, ಏನು ಈ ಬೆಲೆ ಏರಿಕೆ ಒಂದು, ಮತ್ತೊಂದು ಈ ನೀಟ್ ವಿಚಾರ. ಈ ನೀಟ್ ವಿಚಾರವಾಗಿ ಸುಮ್ಮನೆ ಆವಾಗ ಒಂದಷ್ಟು ಎಗರಾಡ್ಬಿಡೋದು, ಕಚ್ಚಾಡ್ಬಿಡೋದು, ಅದಾದಮೇಲೆ ಇವರು ಟೂರೆಲ್ಲ ಹೊಡ್ಕೊ ಬಂದಮೇಲೆ ಅದು ಹಂಗೆ ತಣ್ಣಗಾಗೋಯ್ತು. ಈಗ ಜೂನ್ 21ಕ್ಕೆ ಮತ್ತೆ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಎಕ್ಸಾಮ್ಗೆ ಇವರು ಈ ರಾಜ್ಯಗಳಿಗೆ ಬಿಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ರಾಜ್ಯಗಳಿಗೆ ಇವರು ಕೊಟ್ಟಿಲ್ಲ. ಇಲ್ಲಿಯ ಮುಖ್ಯಮಂತ್ರಿಗಳು ಅವರೂ ನಮ್ಮದೊಂದು ಇರಲಿ ಅಂತೇಳಿ ಒಂದಷ್ಟು ಸೌಂಡ್ ಮಾಡಿದ್ರು. ರಾಜ್ಯಗಳಿಗೆ ಕೊಟ್ಬಿಡಿ, CET ಮಾಡಿಬಿಡಿ ಅಂತೆಲ್ಲ ಹೇಳಿದ್ರು. ತಮಿಳ್ನಾಡಿನ ಮುಖ್ಯಮಂತ್ರಿ ನಾವು ಪತ್ರ ಬರೀತಾ ಇದ್ದೀವಿ ಅಂತ ಹೇಳಿದ್ರು. ಕೇರಳದ ಮುಖ್ಯಮಂತ್ರಿ ಅವರು ಏನು ಪ್ರಮಾಣ ವಚನ ಸ್ವೀಕರಿಸಿದ್ರು ಅವಾಗಲೇ ಹೇಳ್ಬಿಟ್ರು ನಾವು ಕೇರಳನ ವಿತ್ಡ್ರಾ ಮಾಡ್ತೀವಿ ಅಂತೆಲ್ಲ. ಆದರೆ ಇವರು ಯಾರು ಏನನ್ನು ಕೂಡ ಮಾಡಲಿಲ್ಲ. ಇನ್ನು ಬೇರೆ ಬೇರೆ ವೆಸ್ಟ್ ಬೆಂಗಾಲಲ್ಲೂ ಕೂಡ ಹೇಳಿದ್ರು, ಬೇರೆ ಬೇರೆ ಆಪೋಸಿಷನ್ ಪಾರ್ಟಿಯವರು ಹೇಳಿದ್ರು. ಆದ್ರೂ ಕೂಡ NTA ಒನ್ಸ್ ಅಗೇನ್ ಜೂನ್ 21ಕ್ಕೆ ನೀಟ್ ಪರೀಕ್ಷೆನ ನಡೆಸ್ತಾ ಇದೆ. ಅದು ಒನ್ಸ್ ಅಗೇನ್ ಕೇಂದ್ರ ಸರ್ಕಾರದ ಸುಪರ್ದಿಲೆ ನಡೀತಾ ಇದೆ. ಈಗ ಭಾಳ ಕಟ್ಟುನಿಟ್ಟಾಗಿ ನಾವು ನಡೆಸ್ಬಿಡ್ತೀವಿ, ಮುಂದಿನ ವರ್ಷದಿಂದ ಕಂಪ್ಯೂಟರ್ ಬೇಸ್ಡಲ್ಲಿ ನಡೆಸ್ತೀವಿ ಅಂತ ಕೇಂದ್ರ ಶಿಕ್ಷಣ ಸಚಿವರು ಹೇಳಿದ್ದಾರೆ. ನೀವು ಕಂಪ್ಯೂಟರ್ ಬೇಸ್ಡಲ್ಲಾರ ನಡೆಸಿ, ಲ್ಯಾಪ್ಟಾಪಲ್ಲಾರ ನಡೆಸಿ, ಇಲ್ಲ ಪತ್ರಿಕೆಯಲ್ಲಾದರೂ ನಡೆಸಿ, ನೀವು ಇದನ್ನು ಕಳ್ತನ ಮಾಡೋದಂತೂ ಅಕ್ಷರಶಃ ಸತ್ಯ. ಉತ್ತರ ಪ್ರದೇಶ, ಬಿಹಾರ, ಏನು ಈ ಹಿಂದಿ ಬೆಲ್ಟಿನ ರಾಜ್ಯಗಳಿದೆ, ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಮಾತ್ರನೇ ಅಲ್ಲ, ಇಲ್ಲಿ ನಿಮ್ಗಳಿಗೆ ಯಾರೆಲ್ಲ ಜೊತೆಲಿದ್ದಾರೋ ಅವ್ರುಗಳಿಗೆ ಅನುಕೂಲ ಆಗುವಂಗೆ ನೀವುಗಳು ಮಾಡ್ತೀರಾ. ಅದರಲ್ಲಿ ಯಾವುದೇ ಅನುಮಾನ ಅಂತೂ ನಮಗಂತೂ ಇಲ್ಲ. ಬೇರೆಯವ್ರಿಗೆ ಅದು ಅನುಮಾನ ಇರ್ಬೋದು, ಇಲ್ಲ ಅಂದರೆ ನಿಮ್ಮ ಜೊತೆ ಅಡ್ಜಸ್ಟ್ಮೆಂಟ್ ಇರ್ಬೋದು. ಹಾಗಾಗಿ ಒಂದು ಸುಮ್ಮನೆ ಡೈಲಾಗ್ ಹೊಡೆದು ಬಿಡೋದು, ಮತ್ತು ಆ ಪರೀಕ್ಷೆಗೆ ನೀವು ಸಿದ್ಧತೆನ ನಡೆಸುವಂಥದ್ದು. ಹಾಗಾಗಿ ನಾವೇನು ಡಿಸೈಡ್ ಮಾಡಿದ್ದೀವಿ, ದ್ರಾವಿಡ ಚಳವಳಿಯವರು ದ್ರಾವಿಡ ಸಿಟಿ ಮೂವ್ಮೆಂಟ್ ಮೂಲಕ ನಾವು ಸೌತ್ ಇಂಡಿಯಾದ 6 ರಾಜ್ಯ, 5 ರಾಜ್ಯ, 1 ಯೂನಿಯನ್ ಟೆರಿಟರಿ, ಅದಕ್ಕೂ ಕೂಡ ಮುಖ್ಯಮಂತ್ರಿ ಇದ್ದಾರೆ, ಹಾಗಾಗಿ 6 ರಾಜ್ಯ ಅಂತ ಕರಿಬೋದು ಪುದುಚೇರಿನ. ಈ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಎಚ್ಚರಿಕೆ ಪತ್ರನ ಕೊಡ್ತಾ ಇದ್ದೀವಿ. ಕರ್ನಾಟಕದಿಂದ ಶುರು ಮಾಡಿ ಈಗಾಗಲೇ ಸಿದ್ದರಾಮಯ್ಯ ಅವ್ರಿಗೆ ಆ ಒಂದು ಎಚ್ಚರಿಕೆ ಪತ್ರನ ಕೊಟ್ಟಿದ್ದೀವಿ. ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ 2027, ಇಷ್ಟರ ಒಳಗಡೆ ನೀವು ರಾಜ್ಯ ಸರ್ಕಾರಕ್ಕೆ ಈ ಕೇಂದ್ರ ಸರ್ಕಾರದ ಕೈಯಲ್ಲಿರುವಂಥ ಮೆಡಿಕಲ್ ಸೀಟ್ ಕೊಡುವ ಅಧಿಕಾರನ ಕಿತ್ಕೊಳ್ಳಿಲ್ಲ ಅಂತೇಳಿದ್ರೆ ನಾವು ಅದನ್ನು ತಡಿತೀವಿ. ಸೌತ್ ಇಂಡಿಯಾದ ಎಲ್ಲ ಕಡೆ ಏನು ಎಕ್ಸಾಮ್ ನಡೀತೆ ಅದನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಏನು ಮಾಡಬೇಕೋ ಮಾಡ್ತೀವಿ. ಎಕ್ಸಾಮ್ ಹಾಲ್ಗೆ ಮುತ್ತಿಗೆ ಹಾಕ್ತೀವಿ. ಇದಕ್ಕೆ 1 ವರ್ಷ ಟೈಮ್ ಇದೆ. ನೀವು ಇದನ್ನು ತುರ್ತಾಗಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ನೀವು ರಾಜ್ಯ ಸರ್ಕಾರಕ್ಕೆ ತಗೋಬೇಕು ಅಂತ ಒಂದು ಎಚ್ಚರಿಕೆ ಪತ್ರನ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನು ಉಳಿದ 5 ರಾಜ್ಯಗಳಿಗೆ, ತಮಿಳುನಾಡು, ತೆಲಂಗಾಣ, ಆಂಧ್ರ, ಕೇರಳ, ಪುದುಚೇರಿ, ಇಲ್ಲೆಲ್ಲದಕ್ಕೂ ಕೂಡ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೊಡ್ತೀವಿ. ಇದೊಂದು ದೊಡ್ಡ ಟಾಸ್ಕು.
ಮುಖ್ಯಮಂತ್ರಿಗಳನ್ನ ಸುಮ್ಮನೆ ಏನೋ ಭೇಟಿ ಮಾಡಿಬಿಟ್ಟು ಒಂದು ಫೋಟೋ ತೆಗೆಸ್ಕೋಬೇಕು, ಅವ್ರಿಗೆ ಹಾರ ಹಾಕಬೇಕು, ಇನ್ವಿಟೇಷನ್ ಕೊಡಬೇಕು ಅಂದರೆ ಅಷ್ಟು ದೊಡ್ಡ ತಲೆನೋವಿಲ್ಲ. ಆದರೆ ಏನಕ್ಕೆ ಭೇಟಿ ಮಾಡಬೇಕು? ಮನವಿ ಪತ್ರ ಅಂದ ತಕ್ಷಣ ಅವ್ರ ಆಫೀಸವ್ರು ಕೇಳ್ತಾರೆ, ಏನು ಮನವಿ ಪತ್ರ ಕಾಪಿ ಕಳಿಸಿ ಅಂತ. ಕಾಪಿ ಕಳಿಸಿದ ತಕ್ಷಣ ಅವರು ನಮಗೆ ಡಿಲೇ ಮಾಡ್ತಾ ಹೋಗ್ತಾರೆ, ಇವ್ರು ಏನಕ್ಕೋ ಸುಮ್ಮನೆ ನಮಗೆ ತಲೆನೋವು ಮಾಡ್ತಾರೆ ಅಂತ. ಆದ್ರೂ ಕೂಡ ಹಿಂದೆ ಬಿದ್ದು ನಾವು ಅವ್ರಿಗೆ ಒಂದು ಎಚ್ಚರಿಕೆ ಪತ್ರನ ಕೊಟ್ಟಿದ್ದೀವಿ. ಇದೇ ಕೆಲಸನ ದ್ರಾವಿಡ ಸಿಟಿ ಮೂವ್ಮೆಂಟ್ ವತಿಯಿಂದ ನಾವು ಎಲ್ಲ ರಾಜ್ಯದಲ್ಲೂ ಕೂಡ ಮಾಡ್ತೀವಿ. ಸೌತ್ ಇಂಡಿಯಾದ ಎಲ್ಲ ರಾಜ್ಯದಲ್ಲೂ ಕೂಡ ಮಾಡ್ತೀವಿ. ಯಾಕೆ ಪರ್ಟಿಕ್ಯುಲರ್ ಆಗಿ ಸೌತ್ ಇಂಡಿಯಾದ ರಾಜ್ಯಗಳು ಅಂತ ಹೇಳ್ತೀನಿ ಅಂದರೆ, ನಮ್ಮ ಸಂಪತ್ತು ಎಲ್ಲವನ್ನೂ ಮೆಡಿಕಲ್ ಕಾಲೇಜ್ ಕಟ್ಟೋದಕ್ಕೆ, ಇಲ್ಲಿ ಮೆಡಿಕಲ್ಲು, ಇಂಜಿನಿಯರಿಂಗು ಇವನ್ನೆಲ್ಲ ಓದಿಸೋದಕ್ಕೆ ನಾವು ಬಂಡವಾಳ ಹಾಕ್ತಾ ಇದ್ದೀವಿ. ಆದರೆ ನಾರ್ತ್ ಇಂಡಿಯಾದಲ್ಲಿ ಅಲ್ಲಿ ಮಾಬ್ ಲಿಂಚಿಂಗ್ ಮಾಡೋದಕ್ಕೆ ದನಗಳ ಹೆಸರಲ್ಲಿ ಅಲ್ಲಿ ಮಸೀದಿನ ಹೊಡೆಯುವಂಥದ್ದು, ಇಲ್ಲ ಯಾವುದೋ ಒಂದು ಗುಡಿನ ಕಟ್ಟೋದು, ಕಳಪೆ ಕಾಮಗಾರಿ ಮಾಡೋದು, ಅಲ್ಲಿ ಜನರಿಗೆ ಊಟ ಬಟ್ಟೆ ಕೊಡದೇನೆ ಅವ್ರನ್ನೆಲ್ಲ ಇಲ್ಲಿಗೆ ವಲಸೆ ಕಳಿಸೋದು, ನಮ್ಮ ದುಡ್ಡೆಲ್ಲ ಲೂಟಿ ಹೊಡೆಯೋದನ್ನು ಮಾಡ್ತಾ ಇದ್ದಾರೆ. ಇವ್ರನ್ನ ನಾವು ಅವ್ರಿಗೆ ತಿಳುವಳಿಕೆ ಕೊಟ್ಟರು ಕೂಡ ಅದು ಆಗದೇ ಇರುವಂಥ ಕೆಲಸ. ಅಷ್ಟು ಕೂಪ ಮಂಡುಕಗಳು ಅನ್ನೋ ಒಂದು ವಿಚಾರ ಗೊತ್ತಿರೋದ್ರಿಂದ ಸೌತ್ ಇಂಡಿಯಾದ ಜನರನ್ನು ನಾವು ಎಚ್ಚರಿಸ್ಬೋದು. ಸೌತ್ ಇಂಡಿಯಾ ಜನರಿಗೆ ಈ ಒಂದು ಅರಿವನ್ನು ತಂದರೆ ಈ ಒಂದು ಎಕ್ಸಾಮ್ ಹಾಲ್ಗೆ ಏನು ನೀಟ್ ಎಕ್ಸಾಮ್ ಅಲ್ಲಿದೆ ಈ ಸತಿಗಲ್ಲ, ಜೂನ್ 21ಕ್ಕೆ ಈಗ ಮತ್ತೆ ಮಾಡ್ತಾ ಇದ್ದಾರಲ್ಲ ಅದಕ್ಕಲ್ಲ, ಈಗಲೇ ಮಾಡ್ಬೋದಿತ್ತು ಅಂತ ಸಾಕಷ್ಟು ಜನ ಕೇಳಿದ್ರು. ಆದರೆ ಈಗಾಗಲೇ ಅಫಿಷಿಯಲ್ ಆಗಿ ಇವರು ಅನೌನ್ಸ್ ಮಾಡಿರೋದು 14 ಜನ ಮಕ್ಕಳು ಸತ್ತಿದ್ದಾರೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇನ್ನೂ ಹೆಚ್ಚು ಜನ ಸತ್ತಿರ್ತಾರೆ. ಈ ಒಂದು ನೀಟ್ ಅಕ್ರಮ ಆಗಿರೋದ್ರಿಂದ ಆ ಟೆನ್ಷನ್ನು, ಆ ಪ್ರೆಷರು, ಇದರಿಂದ ಕೇವಲ ಈ ಕೇಂದ್ರ ಸರ್ಕಾರದ ಎಕ್ಸಾಮ್ ನೀತಿ ಮಾತ್ರ ಕಾರಣ ಇಲ್ಲ. ಇದಕ್ಕೆ ಭಾಳ ದೊಡ್ಡ ಪಿತೂರಿ ಏನಂತಂದರೆ, ದೊಡ್ಡ ದಂಧೆ ಮಾಡ್ಕೊಂಡಿದ್ದಾರೆ ಕೋಚಿಂಗ್ ಸೆಂಟ್ರ್ಗಳು. ಇಲ್ಲೊಬ್ಬ ತಿಕ್ಲ ಇದ್ದಾನೆ, ಆತನು ಕೂಡ ಕೋಚಿಂಗ್ ಸೆಂಟ್ರ್ ಇಟ್ಕೊಂಡು ಈಗ ಇಲ್ಲಿ ಹಾಲಿ ಗೌರ್ಮೆಂಟಲ್ಲಿ MLA ಆಗಿದ್ದಾನೆ. ಆತ ಕೋಟ್ಯಾಂತರ ರೂಪಾಯಿ ಗಳಿಸಿದ್ದಾನೆ. ಆದರೆ ಇವರು ವಿಕ್ಟಿಮ್ ಕಾರ್ಡ್ನ ಬಳಸೋದು ಹೆಂಗೆ ಅಂದರೆ, ನಾನು ಬಡವ, ನಾನು ಅನಾಥ, ನೀನು ಬಡವ ಅನಾಥ ಸರಿ, ಅದಕ್ಕೆ ನೀನು ದಂಧೆ ಮಾಡಬೇಕಾ? ನೀನು ವ್ಯಾಪಾರ ಬೇರೆ ಏನಾದರೂ ಮಾಡ್ಬೋದಿತ್ತಲ್ಲ. ಶಿಕ್ಷಣ ಅನ್ನುವಂಥದ್ದು, ಯಾವುದೇ ಕಲಿಕೆ ಅನ್ನುವಂಥದ್ದು ಅದು ತಾಯಿ ಹಾಲಿದ್ದಂಗೆ. ಆ ಹಾಲನ್ನು ಮಾರುವಂಥ ಕೆಲಸಕ್ಕೆ ನೀವುಗಳು ಕೈ ಹಾಕಿದ್ದೀರಿ. ಅದಕ್ಕೆ ನಿಮ್ಮನ್ನು ಬ್ಲೇಮ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಸರ್ಕಾರದ ನೀತಿಗಳು ಬದಲಾಗಬೇಕು. ಸರ್ಕಾರದ ನೀತಿಗಳು ಬದಲಾಗಬೇಕು ಅಂತಂದರೆ ಅದಕ್ಕೆ ಫೋಕಸ್ಡ್ ಆಗಿ ಕೆಲಸ ಮಾಡಬೇಕು. ಈಗ ಎಲ್ಲರ ಹಾಗೆ ನಾವು ಕೂಡ ಒಂದು ವಿಡಿಯೋ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ಬೋದಿತ್ತು. ಇಲ್ಲ, ಈ ನೀಟ್ ಒಂದು ವಿಚಾರ ಏನಿದೆ ಇದು ಬಗೆಹರಿಸಬೇಕು. ಅದಕ್ಕೆ ರಾಜಕಾರಣಿಗಳು ಅವರ ಪ್ರಯತ್ನ ಏನು ಮಾಡ್ತಾರೆ, ಸೌತ್ ಇಂಡಿಯಾದ ಬೇರೆ ಬೇರೆ ರಾಜ್ಯದ ರಾಜಕಾರಣಿಗಳು ಅವರ ಪ್ರಯತ್ನ ಏನು ಮಾಡ್ತಾರೆ ಅವರು ಮಾಡಲಿ. ನಾವು ಹೋರಾಟಗಾರರಾಗಿ ಏನು ಮಾಡ್ಬೋದು ಅದನ್ನು ದ್ರಾವಿಡ ಸಿಟಿ ಮೂವ್ಮೆಂಟ್ ಮೂಲಕ ಮಾಡ್ತೀವಿ. ನೀವು ಕೈ ಜೋಡಿಸುವಂಥವರು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರ್ಗಳನ್ನ ಕೊಡಿ. ಮತ್ತು ಈ ನೀಟ್ ಅಕ್ರಮದ ಬಗ್ಗೆ ನಿಮಗೆ ಗೊತ್ತಿರುವಂಥ ವಿಚಾರಗಳನ್ನೂ ನಮಗೆ ತಿಳಿಸ್ಬೇಕು. ಇನ್ನು ಈ ಒಂದು ನೀಟ್ ವಿಚಾರವಾಗಿ ನಾವು ಹಿಂದೆ ಬಿದ್ದಿರುವಾಗ, ಅಂದರೆ ಆ ನೀಟ್ ವಿಚಾರದ ಹಿಂದೆನೇ ಬಿದ್ದಿರುವಾಗ, ಇದು 2ನೇ ವಿಡಿಯೋ. ಫಸ್ಟ್ ಕನ್ನಡ ನೋಡುಗರಿಗೆ ಗೊತ್ತಿರ್ಬೋದು, ಮೊದಲನೇ ವಿಡಿಯೋದಲ್ಲಿ ಟೂರ್ ಹೊಡೆದ ಪ್ರಧಾನಿ ನೀಟನ್ನು ಮರೆಮಾಚೋದಕ್ಕೆ ಅಂತ ಹೇಳಿದ್ವಿ. ಇದು 2ನೇ ವಿಡಿಯೋ. ಈ 2ನೇ ವಿಡಿಯೋದಲ್ಲಿ ಮಾತ್ರ ಅಲ್ಲ, ಸತತ ಮುಂದಿನ 1 ವರ್ಷ ವಾರಕ್ಕೆ 2 ವಿಡಿಯೋ ಅಥವಾ 1 ವಿಡಿಯೋ ಮೂಲಕ ನಾವು ಈ ನೀಟ್ ವಿಚಾರನ ಬಗೆಹರಿಸೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದೀವಿ ಅನ್ನೋ ಅಪ್ಡೇಟ್ಸ್ಗಳನ್ನ ಫಸ್ಟ್ ಕನ್ನಡ ನೋಡುಗರಿಗೆ ಇವ್ರ ಮೂಲಕ ಇಡೀ ಜಗತ್ತಿಗೆ ನಾವು ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಈ ಒಂದು ವಿಚಾರಕ್ಕೆ ಗಮನ ಕೊಟ್ಟಾಗ ಭಾಳ ಸ್ವಾರಸ್ಯಕರವಾದಂಥ ಒಂದು ವಿಚಾರ ನಮಗೆ ಗೊತ್ತಾಯಿತು. ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನು ಆ ಒಂದು ಸ್ವಾರಸ್ಯಕರವಾದ ವಿಚಾರ ಅಂತಂದರೆ, ನೀವು ಈ ನೀಟ್ ಎಕ್ಸಾಮ್ ಬರೀತಾ ಇರೋರು 17 ವರ್ಷ 18 ವರ್ಷ ಆದವರು ಮಾತ್ರ ಅಂತ ಅಂದ್ಕೊಂಡಿರ್ತೀರಿ. ಹೌದು, 22 ಲಕ್ಷ ಮಕ್ಕಳು ಏನು ಬರೀತಾ ಇದ್ದಾರೆ, ಅದರಲ್ಲಿ ಕೆಲವರು 20, 21, 22ನೇ ವಯಸ್ಸವರು ಇರ್ಬೋದು. ಇದಕ್ಕೂ ಕೂಡ ನಿರ್ಬಂಧನ ಹಾಕಬೇಕು. 1-2 ಅಟೆಂಪ್ಟ್ಗೆ ಅವಕಾಶ ಕೊಡಬೇಕು. ಇಲ್ಲ ಅಂತಂದರೆ ಒಂದೇ ಅಟೆಂಪ್ಟ್ಗೆ ಅವಕಾಶ ಕೊಡಬೇಕಾಗಿತ್ತು. ಆದರೆ ಈಗ ನಾವು ಸಂಪೂರ್ಣವಾಗಿ ನೀಟನ್ನು ತೆಗೆದಾಕಿ PUC ಮೇಲೆ ಕೊಡಿ ಅಂತ ಇರೋದ್ರಿಂದ ಅದು ರೂಲ್ಡ್ ಔಟ್ ಆಗುತ್ತೆ.
ಈಗ ಸ್ವಾರಸ್ಯಕರವಾದ ವಿಚಾರ ಏನಂತಂದರೆ, ಒಬ್ಬರು ಅಶೋಕ್ ಬಾಹರ್ ಅಂತ 70 ವರ್ಷದವರು, ಲಕ್ನೋದವರು, ಉತ್ತರ ಪ್ರದೇಶದ ಉಲ್ಟಾ ಪ್ರದೇಶ ಅಂತ ನಾವೇನು ಕರಿತೀವಿ, ಆ ಒಂದು ಉತ್ತರ ಪ್ರದೇಶದ ಲಕ್ನೋ ಅವರು, ಅವ್ರಿಗೆ 70 ವರ್ಷ ವಯಸ್ಸು, ಅವರು ನೀಟ್ ಎಕ್ಸಾಮ್ ಕಟ್ಟಿದ್ರಂತೆ. ಅವರ ತಾಯಿ ಆಸೆ ಅಂತೆ ಇವರು ಡಾಕ್ಟ್ರ್ ಆಗೋದು. ಅವರ ಮನೇಲಿ ಅವರ ಹೆಂಡ್ತಿನೂ ಕೂಡ ಗೈನಕಾಲಜಿಸ್ಟು, ಅವರು ಹೆಣ್ಮಕ್ಳು ಡಾಕ್ಟ್ರು, ಇನ್ನು ಬೇರೆ ಬೇರೆಯವರು 4-5 ಜನ ಡಾಕ್ಟ್ರ್ ಇದ್ರೂ ಕೂಡ ಇವರು ಲಾಯರ್ ಆಗಿದ್ದರು, ಒಂದು ಪತ್ರಿಕೆಯಲ್ಲಿ ಸಂಪಾದಕರಾಗಿದ್ದರು, ಯಾವುದೋ ಒಂದು ಫಾರ್ಮಾಸಿಟಿಕಲ್ ಕಂಪ್ನಿಲಿ ಮಾರ್ಕೆಟಿಂಗ್ ಹೆಡ್ ಆಗಿದ್ದರು. ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ, 4-5 ಡಿಗ್ರಿ ಪಡೆದಿದ್ದಾರೆ, ಮತ್ತು MBA ಮಾಡಿದ್ದಾರೆ. ಹಂಗಿದ್ರೂ ಕೂಡ ಅವರ ತಾಯಿಯ ಒಂದು ಆಸೆನ ಈಡೇರಿಸೋಕ್ಕೆ, ಅವ್ರ ತಾಯಿ ಇದ್ದಾರಾ ಅಂದರೆ ಅವ್ರ ತಾಯಿ ತೀರ್ಕೊಂಡು ತುಂಬ ವರ್ಷ ಆಗಿದೆ. ಆದ್ರೂ ಇವ್ರಿಗೆ 70ನೇ ವಯಸ್ಸಲ್ಲಿ ನನ್ನ ತಾಯಿಗೋಸ್ಕರ ನಾನು ಮೆಡಿಕಲ್ ಮಾಡಬೇಕು ಅಂತ ಇವರು ಎಂಟ್ರೆನ್ಸನ್ನು ಕಟ್ಟಿದ್ರಂತೆ. ಅವರ ಎಂಟ್ರೆನ್ಸು ಕೂಡ ಈಗೇನು ಮೇ 3ನೇ ತಾರೀಕು ನಡೆದು ಈ ಅಕ್ರಮ ಆಯಿತು, ಅದರಲ್ಲಿ ವ್ಯಾನಿಷ್ ಆಗಿರೋದ್ರಿಂದ, ಅಂದರೆ ಅದರಲ್ಲಿ ಹೋಗಿರೋದ್ರಿಂದ ಭಾಳ ದುಃಖನ ವ್ಯಕ್ತಪಡಿಸಿದ್ದಾರೆ. ಇದು ಸ್ವಾರಸ್ಯಕರ ಯಾಕೆ ಅಂತಂದರೆ, ಎಷ್ಟೇ ವಯಸ್ಸಾದ್ರೂ ಅಕಾಡೆಮಿಕ್ ಎಜುಕೇಷನ್ ಮಾಡೋದಕ್ಕೆ ಎಂಥವ್ರಿಗೂ ಈ ವಿಚಾರ ಸ್ಫೂರ್ತಿ ಆಗಬೇಕು. ಆದರೆ ಈ ರೀತಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸೇ ಇರ್ಬೋದು, ಇಲ್ಲ ಈ ರೀತಿ ಏನು ಒಂದು ವೃತ್ತಿಪರ ಕೋರ್ಸ್ಗಳಿರ್ತವೆ, ಲಾಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಈ ಥರ ಕೋರ್ಸ್ಗಳನ್ನ ನೀವು ಈ ರೀತಿ ಯಾರ್ಯಾರಿಗೋ ವಯಸ್ಸಾದವ್ರಿಗೆಲ್ಲ ಕೊಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಇಲ್ಲಿ ವಯಸ್ಸಾದವರ ಆಸೆ ತೀರೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲ ಯಾರೋ ಒಬ್ಬರು ನಾನು ಡಾಕ್ಟ್ರ್ ಆಗಬೇಕು ಅಂತ ಆಸೆ ತೀರೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಡಾಕ್ಟ್ರ್ ಆಗಬೇಕು ಅಂತ ಇರೋರು ಈ ಒಂದು ಜನಗಳಿಗೆ ಅವರು ಕರುಣೆಯಿಂದ ಕೆಲಸ ಮಾಡಬೇಕು, ಪ್ರೀತಿಯಿಂದ ಕೆಲಸ ಮಾಡಬೇಕು, ಕಾಳಜಿಯಿಂದ ಕೆಲಸ ಮಾಡಬೇಕು, ಅಂಥದಕ್ಕೆ ಡಾಕ್ಟ್ರ್ ಆಗಬೇಕು ಹೊರತಾಗಿ ನಾನು ಬಡವ ಶ್ರೀಮಂತ, ನಾನು ಆ ಜಾತಿ ಈ ಜಾತಿ ಅದಕ್ಕೋಸ್ಕರ ಡಾಕ್ಟ್ರ್ ಆಗಬೇಕು, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಡಾಕ್ಟ್ರೇ ಇರಲಿಲ್ಲ, ನಮ್ಮ ಅಮ್ಮ ಕನ್ಸ್ಕೊಂಡಿದ್ರು, ಅಪ್ಪ ಕನ್ಸ್ಕೊಂಡಿದ್ರು, ಅದಕ್ಕೆ ಡಾಕ್ಟ್ರ್ ಆಗೋದಕ್ಕೆ ಖಂಡಿತವಾಗ್ಲೂ ಯಾರನ್ನು ಎಂಟರ್ಟೈನ್ ಮಾಡಬಾರ್ದು. ಇಲ್ಲಿ ಯಾರೇ ಡಾಕ್ಟ್ರ್ ಆಗಬೇಕು ಅಂತಂದರೆ ಅವರ ಫಸ್ಟು ಪ್ರಿಫರೆನ್ಸು ಏನು ಜನಗಳಿದ್ದಾರೆ ಅವರ ಆರೋಗ್ಯಕ್ಕೋಸ್ಕರ ಅವರು ದುಡಿಬೇಕು ಅನ್ನುವ ಮನಸ್ಥಿತಿ ಅವ್ರನ್ನ ಮಾತ್ರನೇ ಈ ಒಂದು ವ್ಯವಸ್ಥೆ ಮೂಲಕ ನಾವು ಡಾಕ್ಟ್ರುಗಳನ್ನ ಮಾಡೋದಕ್ಕೆ ಮುಂದಾಗಬೇಕು. ಅದಕ್ಕೆ ಮೊದಲನೇ ಹೆಜ್ಜೆನೇ ಈ ನೀಟು ಅನ್ನುವಂಥ ವ್ಯವಸ್ಥೆ ಏನಿದೆ ಇದನ್ನು ತೊಡೆದಾಕಬೇಕು, ಇದನ್ನು ತೊಲಗಿಸ್ಬೇಕು. ಅದಕ್ಕೆ ದ್ರಾವಿಡ ಸಿಟಿ ಮೂವ್ಮೆಂಟ್ ವತಿಯಿಂದ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ನೀವು ನಮಗೆ ಬೆಂಬಲಿಸ್ತೀರಾ ಫಸ್ಟ್ ಕನ್ನಡ ಚಾನಲ್ ಮೂಲಕ ಅಂತ ಹೇಳ್ತಾ, ಫಸ್ಟ್ ಕನ್ನಡ ಚಾನಲ್ನಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಶರಣುಗಳು. ಥ್ಯಾಂಕ್ ಯು.